ಡೈಲಿ ಮಾಧ್ಯಮದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಡೆಡ್ಲಿ ಡಿಸೆಂಬರ್ನ ಸೀರೀಸ್ ಮುಂದುವರಿತಾ ಇದೆ. ಈ ಡಿಸೆಂಬರ್ನಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ನಮಗೆಲ್ಲರಿಗೂ ಗೊತ್ತು, ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂತಹ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ತೆರೆಗೆ ಬರ್ತಾ ಇದೆ. ಡಿಸೆಂಬರ್ 11ಕ್ಕೆ ಡೆವಿಲ್ ಬಂದಿತ್ತು. ಸೊ ಈಗ ಮಾರ್ಕ್ ಮತ್ತು 45 ವೀರಭದ್ರೇಶ್ವರ ಥಿಯೇಟರ್ನಲ್ಲಿದ್ದೀವಿ. ಸೊ ಈ ಥಿಯೇಟರ್ನ ಮ್ಯಾನೇಜರ್ ಆಗಿರುವಂತಹ ರುದ್ರೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಒನ್ ಶಾಟ್ ನಾವು ಟ್ರಯಲ್ ಶೋಸ್ ಹಾಕಿದ್ದೀವಿ. ಪ್ರೀಮಿಯರ್ ಶೋ ಇದೆ, 7:15 ಹಾಕಿದ್ದೀವಿ. ಅದು ಫುಲ್ ಆಗಿದೆ. 707 ಸೀಟು ಫುಲ್ ಆಗಿದೆ. 25ರಿಂದ ಆನ್ಲೈನ್ ಇವಾಗಿನ್ನ ಆಯ್ತಾ ಇದೆ. ಇವಾಗ ಬೆಳಿಗ್ಗೆ ಮಾರ್ನಿಂಗ್ ಬಿಟ್ಟಿದ್ದೀನಿ ಆನ್ಲೈನಲ್ಲಿ. ಇದು ಈಗ ಆಯ್ತಾ ಇದೆ. ನಮ್ದು 707 ಸೀಟ್, ಬಾಲ್ಕನಿ 179, ಇದು 528. ಫಸ್ಟ್ ಡೇದು 707 ಸೀಟು ಹೋಗಿದೆ ಪ್ರೀಮಿಯರ್. ಇಲ್ಲ ಆ ಥರ ಏನಿಲ್ಲ. ಸೂಫ್ರಮ್ಸು ನಮ್ಮದು 6 ವಾರ ಓಡ್ತು, ಇದು ಕಾಂತಾರ 7 ವಾರ ಓಡ್ತು. ಎಲ್ಲ ಚೆನ್ನಾಗಿ ಬಂದಿದೆ ಕಲೆಕ್ಷನ್. ಹಾಂ, 1 ಕೋಟಿ ಆಗಿದೆ 7 ವಾರಕ್ಕೆ. ಅದು ರೇಟ್ ಕಮ್ಮಿ. ಅದು 110, 100 ಅದು ಕಮ್ಮಿ. ಅದು ಒಟ್ನಲ್ಲಿ ಹೌಸ್ಫುಲ್ ಆಯಿತು. ಡೈಲಿ ಎಲ್ಲ ಹೌಸ್ಫುಲ್ಲೇ. ಕಲೆಕ್ಷನ್ ಎಷ್ಟು ಒಂದು 30 ಲಕ್ಷ 40 ಲಕ್ಷ. ಆ ರೇಟ್ ಕಮ್ಮಿ. ಅವಾಗ ಒಂದೊಂದು ದೊಡ್ಡ ಸಿನಿಮಾ, ಸ್ಟಾರ್ ಸಿನಿಮಾಗಳು ಬಂದಾಗ ಥಿಯೇಟರ್ಗೆ ಕ್ರೌಡ್ ಫುಲ್ ಆಗುತ್ತೆ ಅಂತ. ಬಟ್ ಒಟ್ಟಿಗೆ ಈ ತರ 3 ಸಿನಿಮಾಗಳು ಬಂದ್ರೆ ಪ್ಲಸ್ ಅದೇನೆ. ಆವಾಗ ಒಂದೊಂದು ದಿನ ಒಂದೊಂದ್ಸರಿ 2 ತಿಂಗಳು 3 ತಿಂಗಳು ಸಿನಿಮಾಗಳೇ ಇರಲ್ಲ. ಅವಾಗ ನಮ್ಮ ಬರೀ ವಾರ ಎಲ್ಲ ಆದ್ರೂ 75,000 1 ಲಕ್ಷ ಅಷ್ಟೇ. ಅವಾಗ ಆ ಥರ ಇದ್ದಾಗ ಒಂದೊಂದು ರಿಲೀಸ್ ಮಾಡಿದ್ರೆ, ಈಗ ಈ ಥರ 2 ವಾರ 2 ಸಿನಿಮಾ ಒಂದೇ 25ಕ್ಕೆ ಬರ್ತಾ ಐತೆ. ಮಾರ್ಕೋ ಮತ್ತು 45. ಅದನ್ನ ಇದೇ ತಿಂಗಳಲ್ಲೇ ಎಲ್ಲ ಇದೇ ಥರ. ಅದೇ ಒಂದು 2 ವಾರ 3 ವಾರ ಗ್ಯಾಪಲ್ಲಿ ಒಂದೊಂದು ಫಿಲಮ್ ರಿಲೀಸ್ ಮಾಡಿದ್ರೆ ಅವ್ರು ಥಿಯೇಟ್ರ್ಗಳಿಗೂ ಚೆನ್ನಾಗಿ ಕಲೆಕ್ಷನ್ ಬರುತ್ತೆ. ಅಲ್ಲಿ ಅವ್ರ ಇದು ಫಿಲಮ್ ಆಫೀಸ್ಗೂ ಚೆನ್ನಾಗಿ ಬರುತ್ತೆ ಕಲೆಕ್ಷನ್. ಗ್ಯಾಪ್ ಇಟ್ಕೊಂಡು ಬಂದು ರಿಲೀಸ್ ಆದರೆ ಒಂದು 2 ವೀಕ್ 3 ವೀಕ್ಸ್ ಬಿಟ್ಟು ರಿಲೀಸ್ ಮಾಡ್ತಾ ಇದ್ರೆ ಒಂದೊಂದು ಅವಾಗ ಕಲೆಕ್ಷನು ಚೆನ್ನಾಗಿ ಬರ್ತದೆ, ಜನನೂ ನೋಡ್ತಾರೆ ಅಂತ. ಇವಾಗೆಲ್ಲ ಡಿವೈಡ್ ಆಗೋಯ್ತಾರೆ ಜನ. ಎಲ್ಲ ಕಡೆ ಎಲ್ಲ ಸಿನಿಮಾಗೂ ಡಿವೈಡ್ ಆಯ್ತಾರೆ. ಅದನ್ನೂ ಹೋಯ್ತಾರೆ, ಇದಕ್ಕೂ ಬರ್ತಾರೆ. ಅದಕ್ಕೆ ಡಿವೈಡ್ ಆದಾಗ ಕಲೆಕ್ಷನ್ ಕಮ್ಮಿ ಆಗುತ್ತೆ. ಹಿಂದೆ ಯಾವಾಗಲೂ ದೊಡ್ಡ ಸಿನಿಮಾಗಳು ಒಂದೇ ದಿನ ಮ್ಯಾಕ್ಸು ಬರಲಿಲ್ಲ ನಮಗೆ. ಮ್ಯಾಕ್ಸ್ ಬಂದಾಗಲೂ ಯಾವುದೋ ಇನ್ನೊಂದು ಸಿನಿಮಾ ಬಂತು. ಒಂದು ಮ್ಯಾಕ್ಸ್ ಒಂದೇ ದಿನ 2 ಸಿನಿಮಾ ಬಂದು ಮ್ಯಾಕ್ಸ್ ಇದ್ದಾಗ. UI ನಾವು UI ಹಾಕ್ತೋ, ಮ್ಯಾಕ್ಸ್ ಹಾಕಿ. ಇದು ಹಂಗೆ ಮಿಸ್ ಆಯ್ತು. ಈ ತರ ಬರೋದ್ರಿಂದ ನಮ್ಮ ಥಿಯೇಟ್ರಿಗೆ ಮಿಸ್ ಆಗುತ್ತೆ. ಇಲ್ಲಾಂದ್ರೆ ಎಲ್ಲಾ ಸಿನಿಮಾನು ಹಾಕ್ತೀವಿ ನಾವು. ದರ್ಶನ್ ಅಂತಲ್ಲ, ಸುದೀಪ್ ಅಂತಲ್ಲ, ಎಲ್ಲಾ ಸಿನಿಮಾಗಳು ಹಾಕ್ತಿವಿ ರಿಲೀಸ್ ಅಲ್ಲಿ. ಆದ್ರೆ ಇದು ಮಿಸ್ ಆಯ್ತಾ ಇದೆ. ಏನು ಒಂದೇ ಸಿನಿಮಾ ಬಂದ್ಬಿಟ್ರೆ ಒಂದ್ ಬರುತ್ತೆ, ಒಂದ್ ಬರಲ್ಲ. ಉಪೇಂದ್ರ ಶಿವಣ್ಣ ಇಬ್ರು ಇದು ಅವರ 3ನೇ ಸಿನಿಮಾ ಹೀರೋ ಆಗಿ ಒಟ್ಟಿಗೆ. ಇಲ್ಲ, ಅವೆರಡು ಸಿನಿಮಾ ಚೆನ್ನಾಗಿ ಬಂದೈತೆ ಕಲೆಕ್ಷನ್. ಪ್ರೀಸೆ ಲವಕುಶ ಪ್ರೀಸೆ ಹಾಕಿದ ನಾವು. ಲವಕುಶ ಅವರೇಜ್ ಆಯ್ತು. ಪ್ರೀಸೆ ಚೆನ್ನಾಗಿ ಬಂತು, ಸೂಪರ್ ಹಿಟ್ ಆಯ್ತು. ಹಾಕಿದೀವಿ. ಅವರಿಬ್ಬರು ಬರ್ತಾ ಇದೆ. ಜನ ಆಡಿಯನ್ಸ್ ಯಾವ ತರ ತಗೋತಾರ ನೋಡ್ಬೇಕು. ಇವಾಗ ಆನ್ಲೈನ್ ಬುಕ್ ಆಗ್ತಾ ಇದೆ, ಬಿಟ್ಟಿದೀವಿ. ಈ ಪಿಕ್ಚರ್ ನೋಡಿ ಜನ ಏನ್ ಹೇಳ್ತಾರೆ. ಈಗ ಜನಗಳ ಮೇಲೆ ಡಿಪೆಂಡ್ ತಗೊಂತಾರೆ. ಈಗ ಯಾವ ಸಿನಿಮಾ ನೋಡ್ತಾರಲ್ಲ ಅವರು ಒಬ್ರಿಗೊಬ್ರು ಹೇಳ್ಬೇಕು ಇದು ಸಿನಿಮಾ ಚೆನ್ನಾಗಿದೆ. ಅವಾಗ ಇಲ್ಲಿ ಜನ ಪಿಕಪ್ ಆಯ್ತಾ ಇರ್ತದೆ. ಎಲ್ಲಾ ಸಿನಿಮಾನು ಅಷ್ಟೇ. ನಾವು ಫಸ್ಟ್ ಕಾಂತಾರ ಪಾರ್ಟ್ ಬಂದಾಗ, ಬರೀ ಕಾಂತಾರ ಬಂದಾಗ ನಾವು ಹಾಕಿರ್ಲೇ ಇಲ್ಲ. ಪಿಕ್ಚರ್ ಹೆಂಗೈತೋ ಅಂತ ಹಾಕಿರ್ಲೇ ಇಲ್ಲ. ನಾವು 2 ಡೇಸ್ ಬಿಟ್ಟು ಹಾಕ್ತು ಅದನ್ನ. ಹಂಗು ಆಮೇಲೆ ಓಡ್ತು, ಹೌಸ್ಫುಲ್ ಆಯ್ತು. ಅದನ್ನು ಅದು ಒಳ್ಳೆ ಕಲೆಕ್ಷನ್ ಬಂತು. ಅಂದ್ರೆ ನಾವು 2 ಡೇಸ್ ಬಿಟ್ಟು ಒಂದು ಇವನ್ ಬಂದಿತ್ತು, ಯಾವುದೋ ಜಗ್ಗೇಶ್ದು, ಅದು ಹಾಕಿದ್ದು. ಅವಾಗ ಇದನ್ನ ಒಂದು 3 ಶೋ ಮಾಡ್ಕೊಂಡು ಕಾಂತಾರ 2 ಶೋ ಹಾಕ್ತು. ಆವಾಗ ಅದು 2 ಸಿನಿಮಾನು ಒಟ್ಟಿಗೆ ಬಂದಿತ್ತು. ಹಂಗೆ ಬಂದಿದ್ದಾಗ ಹಂಗೆ ಮಾಡ್ದೋ. ಅವಾಗ ಅದೆಲ್ಲ ಇಟ್ಟಾಯ್ತಲ್ಲ ಪಿಕ್ಚರು. ಅವಾಗ ನಾವು 2 ಶೋ ಹಾಕೊಂಡ ಕಾಂತಾರನ. ಆಮೇಲೆ 6 ವಾರ ಓಡ್ತಾ ಅದನ್ನು ಇಲ್ಲೇ ನಾವೇ ಹಾಕ್ತು ಫಸ್ಟ್ ಪಾರ್ಟಲ್ಲಿ. ಈಗ ಚಾಪ್ಟರ್ 1 ಬಂದಾಗಲೇ ಇವಾಗ 7 ವಾರನೂ ಕಂಟಿನ್ಯೂಟಿ ಹಾಕಿದ್ದೀವಿ. 50 ದಿನ ಅದ 50 ದಿನನೇ. ವೀರಭದ್ರೇಶ್ವರ ಥಿಯೇಟರ್ ಅಲ್ಲಿ ಮೊದಲು ಶಿವಣ್ಣ, ಉಪೇಂದ್ರ ಅವ್ರದ್ದು ಬೇರೆ ಸಿನಿಮಾಗಳು ಹಾಕಿದಿರಲ್ವಾ? ಎಲ್ಲ ಹಾಕಿದ್ದೀವಿ. ಎಲ್ಲ ಸಿನಿಮಾಗಳು ಹಾಕಿದ್ದೀವಿ. ಒಂದೊಂದು ಫಿಲಮ್ ರಿಲೀಸ್ ಆದಾಗೆಲ್ಲ ನಾವು ಎಲ್ಲ ಸಿನಿಮಾನು ಹಾಕಿದ್ದೀವಿ. ಯಾವ್ದು ಡ್ರಾಪ್ ಮಾಡಿಲ್ಲ. ಅದೇ ಇನ್ನು ಜನ ನೋಡ್ಬೇಕೀಗ. ಇಲ್ಲಿವರೆಗೂ ನಿಮಗೆ ಬಂದಿರೋ ಮಾಹಿತಿ ಪ್ರಕಾರ ಸುಮ್ಮನೆ ಇಲ್ಲಿ ಜನ ಬಂದು ಕೇಳೋದು ಅಥವಾ ಕೇಳ್ತಾ ಇದಾರೆ, ಎಲ್ಲ ತಾಂಡ್ ಹೋಯ್ತಾ ಇದಾರೆ. ನೋಡ್ಬೇಕು ನಾವು. ಉಪ್ಪಿ ಮತ್ತೆ ಇದ್ರದ್ದು ನೋಡ್ಬೇಕು ಸಿನಿಮಾ ಅಂತಾರೆ ಅಷ್ಟೇ.
ಯಾವ ಥರ ಇದೆ ಅಂತ ಕೇಳಬೇಕು. ಇವಾಗ ಎಲ್ಲ ಭಕ್ತರುಗಳು ಇದ್ದೇ ಇರ್ತಾರೆ, ಶಿವರಾಜ್ ಕುಮಾರ್ ಭಕ್ತಿರ್ತಾರೆ, ಉಪೇಂದ್ರ ಭಕ್ತಿರ್ತಾರೆ, ಫ್ಯಾನ್ಸ್ಗಳೆಲ್ಲ ಇದ್ದೇ ಇರ್ತಾರೆ. ಅವರೆಲ್ಲ ಫಸ್ಟ್ ಡೇನೇ ನೋಡಬೇಕು ಅಂತ ಬಂದೇ ಬರ್ತಾರೆ. ಯಾರೇ ಆಗಲಿ ಅವ್ರು ಫಸ್ಟ್ ಡೇ ಫಸ್ಟ್ ಶೋನೇ ನೋಡಬೇಕು ಅಂತ ಬರ್ತಾರೆ ಜನ. ಅದರಿಂದ ಬೇಗ ಫುಲ್ ಆಗ್ತದೆ. ನೆಕ್ಸ್ಟ್ ಫುಲ್ ಆಗಬೇಕು ಅಂದರೆ ಜನ ಒಪಿನಿಯನ್ ತಿಳ್ಕೊಂಡೇ ಬರೋದು. ಇದು 90ರಲ್ಲಿ ಓಪನ್ ಆಯ್ತು ಥಿಯೇಟರ್. ನೀವು ಸ್ಟಾರ್ಟಿಂಗ್ ಇಂದನೂ ಇದ್ದೀರಾ? ಸ್ಟಾರ್ಟಿಂಗ್ ಇಂದನೂ ಇದ್ದೀನಿ. ಫಸ್ಟ್ ಸಿನಿಮಾ ಫಸ್ಟ್ ಅಂದ್ರೆ ನಮ್ದು ನಾವು ಫಸ್ಟ್ ಸಿನಿಮಾ ಹಾಕಿದ್ದು ತ್ರಿನೇತ್ರ, ಇವಂದು ಪ್ರಭಾಕರ್ದು. ಓಕೆ ತ್ರಿನೇತ್ರ ಶಶಿಕುಮಾರ್ ಪ್ರಭಾಕರ್ದು ತ್ರಿನೇತ್ರ ಫಸ್ಟ್ ಪಿಕ್ಚರ್ ನಮ್ಮ ಥಿಯೇಟ್ರಲ್ಲಿ. ಹೇಗೆ ಹೋಗಿತ್ತು? ಎಲ್ಲ ಅವಾಗೆಲ್ಲ ಎಲ್ಲದು ಹೌಸ್ಫುಲ್ಲು. ನೀವು ಯಾವುದೇ ಸಿನಿಮಾ ಹಾಕಿದ್ರು ಹೌಸ್ಫುಲ್ಲು. ಕೇಬಲ್ ಬರೋವರೆಗೂ ಕೇಬಲ್ ಬಂದ್ಮೇಲೆ ಒಂದೇ ಸತಿ ಎಲ್ಲ ಯಾವ ಫಿಲಮ್ಮು ಬರಲಿಲ್ಲ, ಕಲೆಕ್ಷನ್ ಡೆಲ್ ಆಗೋಯ್ತು, ಡೌನ್ ಆಯ್ತು. ಈಗ ಡಿಜಿಟಲ್ ಬಂದ್ಮೇಲೆ ಇನ್ನೂ ಅದರ ಎಫೆಕ್ಟ್ ಆಯ್ತು. ಎಫೆಕ್ಟ್ ಆಯ್ತು. ಹಂಗೆ ಅಣ್ಣವ್ರದೆಲ್ಲ ಯಾವ ಸಿನಿಮಾಗಳು ಬಂದಿದೆ ಇಲ್ಲಿ? ಅಣ್ಣವ್ರದ್ದು ಯಾವುದು ನಾವು ರಿಲೀಸಲ್ಲಿ ಯಾವುದು ಹಾಕಿಲ್ಲ. ಅದನ್ನು ಅವಾಗೆಲ್ಲ ಕಮ್ಮಿ ಥಿಯೇಟ್ರ್ ಕೊಡ್ತಿದ್ದು. ಈಗ UFO ಕ್ಯೂಬ್ ಆದಮೇಲೆ ಎಲ್ಲ ಥಿಯೇಟ್ರ್ಗಳಿಗೂ ಬಂದಿದ್ದು. ಮೊದಲು ರೀಲ್ಸ್ ಇದ್ದಾಗ ಜಾಸ್ತಿ ಥಿಯೇಟ್ರಿಗೆ ಆಗ್ತಿರ್ಲಿಲ್ಲ. ಕರೆಕ್ಟ್. ರೀಲ್ಸ್ ಇತ್ತಲ್ಲ ಅಷ್ಟೇ. ಇವಾಗ ಎಲ್ಲ ಥಿಯೇಟ್ರಿಗೂ ಹಾಕ್ತಾರೆ ಈಗ, ಪ್ರತಿ ಒಂದು ಥಿಯೇಟ್ರ್ ಬಿಟ್ಟು ಎಷ್ಟು ಸ್ಕ್ರೀನ್ ಬೇಕಾದ್ರೂ ಹಾಕ್ಬೋದು ಈಗ. ಪ್ರಿಂಟ್ ಎಷ್ಟಿರುತ್ತೋ ಅಷ್ಟು ಮಾತ್ರ, ಪ್ರಿಂಟ್ 40. ಅಷ್ಟರ. ಅವಾಗೆಲ್ಲ ಪ್ರಿಂಟು ನಮಗೆ ರೀಲ್ಸ್ ಸಪ್ಲೈ ನವರಂಗಿಂದ ಅದರಿಂದ ಸಪ್ಲೈ ಆಯ್ತಾಯ್ತು ನಮಗೆ, ವೀರೇಶಿಂದ ಆದ ಮುಗ್ದಂಗೆ ತಂದ್ಕೊಡೋರು. ಆ ಥರ ಇತ್ತು. ಈಗೆಲ್ಲ ಇಲ್ವಲ್ಲ, ಡಿಜಿಟಲ್ ಬಂದಮೇಲೆ ಎಲ್ಲ ಕಡೆನೂ ಈಗ ರಿಲೀಸ್ ಒಂದೇ ಸರಿ. UFO ಕ್ಯೂಬ್ ಬಂದಮೇಲೆ ಎಲ್ಲ ಥಿಯೇಟ್ರಲ್ಲೂ ಆಗ್ತಾ ಇರೋದ್ರಿಂದ ಅದಕ್ಕೆ ಜನ ಅವಾಗ ಡಿವೈಡ್ ಆಯ್ತಿರೋದು. ಮತ್ತು ಬೇಗ ಲಾಂಗ್ ಓಡಲ್ಲ ಈಗ ಯಾವುದೇ ಸಿನಿಮಾ ಆದ್ರೂ. 100 days 200 days ಈ ಥರ ಲಾಂಗ್ ಹೋಯ್ತಾ ಇಲ್ಲ. ಇವಾಗ ಏನು ಮನೇಲಿ ಕೂತ್ಕೊಂಡು ನೀವು ಮನೇಲಿ ಬೇಕಾದ್ರೆ ಹಾಕ್ಸ್ಕೋಬಹುದು ಸಿನಿಮಾ. ಆ ಥರ ಮಾಡ್ಬಿಡ್ತಿದ್ದಾರೆ ಈಗ. ಒಂದೊಂದು ಎಲ್ಲ OTTಲೇ ರಿಲೀಸ್ ಆಯ್ತಾ ಅದು. ಒಂದೊಂದು ಎಷ್ಟೋ ಚಿತ್ರ ಸಿನಿಮಾ ಮಂದಿರಕ್ಕೆ ಬರ್ತಾ ಇಲ್ಲ, ಹಂಗೆ ಡೈರೆಕ್ಟಾಗೆ ಮಾಡ್ತಾ ಇದ್ದಾರೆ. OTT ಸಿನಿಮಾಸ್ ಮಾಡ್ತಾ ಇದ್ದಾರೆ. ಎಷ್ಟು ಓಡಿದ ಸಿನಿಮಾ ಯಾವ್ದು? ಎಷ್ಟು ಯಾರದೇ ಇರಲಿ. ಅವಾಗ 100 ದಿನ ಅಂದರೆ ಒಂದು ದುರ್ಗಾ ಶಕ್ತಿ ಅಂತ ಹಾಕಿದ್ದ ಒಂದು ದೇವ್ರದ್ದು. ಮತ್ತೆ ಶಬರಿಮಲೆ ಅಯ್ಯಪ್ಪ, ದೇವರಾಜ್ ಹೀರೋ. ಮತ್ತೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ, ಅವೆಲ್ಲ 100 days ಹೋದ. ದೊಡ್ಡ ಹೀರೋಗಳದಂದ್ರೆ ದೊಡ್ಡ ಹೀರೋಗಳದ್ದು ಅಂದರೆ ಯಜಮಾನ, ಅದು ಒಂದು 10 ವಾರ 11 ವಾರ, ಅದನ್ನು 100 days ಹೋಗಿತ್ತೆ. ವಿಷ್ಣುವರ್ಧನ್ ಆ ಥರ ಹೋಯ್ತು. ಅದು ಬಿಟ್ರೆ 100 days ಯಾವುದೂ ಇಲ್ಲ. ಜೋಗಿ, ಜನ್ಮದ ಜೋಡಿ ಅವೆಲ್ಲ ಜೋಗಿ ಎಲ್ಲ ಒಂದು 5-6 ವಾರ, ಒಂದು 50 days ಅಷ್ಟೇ. ಈ ನಮ್ಮ ಥಿಯೇಟ್ರಲ್ಲಿ ಅಂದರೆ ವೀರೇಶಲ್ಲೆಲ್ಲ 100 days ಹೋಗಿದೆ. ಅಲ್ಲಿ ಹಾಕಿರೋದೇ ನಾವು ಹಾಕೋದು. ಅಲ್ಲೆಲ್ಲ 100 days, ನಮ್ದೆಲ್ಲ ಒಂದು 50 days, 5 ವಾರ 6 ವಾರ ಕಲೆಕ್ಷನ್ ಡೆಲ್ಲ ಆಗುತ್ತೆ. ಹಂಗೆ ಹಂಗೆ ಹತ್ತತ್ರ ಥಿಯೇಟ್ರ್ಗಳಿಗೆ ಕೊಡ್ತಿದ್ದು ಅವಾಗ. ಅಲ್ಲಿಂದ ರೀಲ್ ಇಲ್ಲಿ ತಂದು ಕೊಡೋಕ್ಕೆ ಅಂತ. ಈಗ ಯಾವುದೇ ಕಡೆ ಎಲ್ಲರೂ ರಿಲೀಸ್ ಆಗೋದ್ರಿಂದ ಈಗ ಯಾವುದೋ 100 days ಅಂತ ಹೋಗೋಂತಂದ್ರೆ ಅದೇ ಒಂದು ಈ ಥರದ್ದು ಬರಬೇಕಷ್ಟೆ. ಕಾಂತಾರ ಮತ್ತು ಇದು KGF ಹೋಯ್ತು ನಮ್ದ್ರಲ್ಲಿ. 10 ವಾರ ಹಾಕಿದ್ದೀವಿ ಅದನ್ನು. ಎರಡೂ ಅಷ್ಟೇ, KGF 1, 2 ಎರಡೂ 6-7 ವಾರ ಹಾಕಿದ್ದೀವಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಡೈಲಿ ಮಾಧ್ಯಮ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ ಎರಡನ್ನೂ ಸೇರಿ, ಇನ್ಫೋಟೈನ್ಮೆಂಟ್ ಎರಡನ್ನೂ ಕೊಡ್ತಕ್ಕಂಥ ಒಂದು ಮಾಧ್ಯಮ ಇದು. ತುಂಬ ಭಾಳ ಒಳ್ಳೆ ಒಂದು ಚಾನಲ್ ಇದು. ನನಗೆ ಈಗ ತಾನೇ ಇಂಟರ್ವ್ಯೂ ಮಾಡಿದ್ರು, ಭಾಳ ದಿನಗಳಾದಮೇಲೆ ತುಂಬ ತೃಪ್ತಿ ಕೊಂಡಂಥ ಇಂಟರ್ವ್ಯೂ ಇದು. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಈ ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.